ಹಾಯ್ ಫ್ರೆಂಡ್, ಕುಂದಾಪುರ್ ಚಿಕನ್ ಡ್ರೈ ಫ್ರೈ ಯಾವ ಥರ ಮಾಡೋದಂತ. ಮೊದಲಿಗೆ ಮೆಂತ್ಯ ಅರ್ಧ ಟೀ ಸ್ಪೂನು, ಚಕ್ಕೆ 1-2 ಪೀಸ್, ಲವಂಗ 1-4, ಏಲಕ್ಕಿ 1-2, ಪೆಪ್ಪರ್ ಅರ್ಧ ಟೇಬಲ್ ಸ್ಪೂನಷ್ಟು, ಧನಿಯಾ ಕಾಳು 1.5 ಟೇಬಲ್ ಸ್ಪೂನಷ್ಟು, 1 ಸ್ಪೂನ್ ಫಸ್ಟು, ಇನ್ನೊಂದು ಸ್ವಲ್ಪ ಅರ್ಧ ಸ್ಪೂನ್ ಸ್ವಲ್ಪ, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್, ಪಲಾವ್ ಎಲೆ 1. ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸೊ ನಿಮಗೆ ಗೊತ್ತಾಗುತ್ತೆ, ಅದ್ರ ಸ್ವಲ್ಪ ವಾಸನೆ ಬಂದರೆ ಆಗಿದೆ ಅಂತ. ಸೊ ಬ್ಯಾಡ್ಗೆ ನಾನೊಂದು ಸ್ವಲ್ಪ ಕಡಿಮೆ ಮಕ್ಳಿಗೂ ಅಂತ ಒಂದು 5-6 ಹಾಕಿದ್ದೀನಿ. ನೀವು 10-15 ಕೂಡ ಹಾಕ್ಕೋಬೋದು. ನಿಮಗೆ ಖಾರ ಜಾಸ್ತಿ ಬೇಕಂದರೆ. ನಾನು ಒಂದು 5 ಹಾಕಿದ್ದೀನಿ ಬ್ಯಾಡ್ಗೆ. ಜೊತೆಗೆ ಸ್ವಲ್ಪ ಒಂದು 5-6 ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. 5-6 ಎಲೆಯಷ್ಟು ಕರ್ಬೇವಿನ ಸೊಪ್ಪು, ಅದನ್ನು ಕೂಡ ಸ್ವಲ್ಪ ಲೈಟಿಗೆ ಫ್ರೈ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ಅರಿಶಿಣದ ಪುಡಿ. ಸೊ ಅದು ಕೂಡ ನಾನಿವಾಗ ಕ್ಲೀನಿಗೆ ಸ್ವಲ್ಪ ಎಲ್ಲ ಒಂದಕ್ಕೊಂದು ಮಸಾಲ ಸೇರ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೈಟಿಗೆ. ಸೊ ಬನ್ನಿ, ತಣ್ಣಕ್ಕೆ ಹಾಕಿದ ತಕ್ಷಣ ನಾನು ಒಂದು ಪ್ಲೇಟಿಗೆ ತೆಗೆದು ಹಾಕ್ಕೊಳ್ತೀನಿ. ಎರಡು ಮೀಡಿಯಮ್ ಈರುಳ್ಳಿ, 1 ಟೊಮಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ, ಕೊತ್ತಂಬರಿ, ಉಪ್ಪು, ಪೌಡರು ಮಾಡ್ಕೊ, ಅರಿಶಿನ, ಸ್ವಲ್ಪ ಕೋಕೋನಟ್ ಗ್ರೇಟ್ ಮಾಡ್ಕೊಳ್ಳೋದು, ಎಣ್ಣೆ, ಸ್ವಲ್ಪ ಉಪ್ಪು. ಸೊ ಇವಾಗ ಬನ್ನಿ ಮಾಡೋಣ. ಸೊ ಮೊದಲಿಗೆ ನಾನಿಲ್ಲಿ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 4-5 ಎಲೆಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ನಾನು ಏನು ಚೆಂದಾಗಿ ಹೆಚ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಸ್ವಲ್ಪ ಅದು ಒಂದು ಬ್ರೌನಿಷ್ ಆಗಬೇಕು. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮಾಟೊ ಕೂಡ ಚೆನ್ನಾಗಿ ಹೆಚ್ಕೊಂಡಿದ್ದೀವಿ. 1 ಟೊಮಾಟೊ ಮೀಡಿಯಮ್ ಆಗಿರೋದು, ಅದು ಕೂಡ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಚಿಕನ್ ಒಂದು ಅರ್ಧ kg ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ, ಅದನ್ನು ಕೂಡ ಎಣ್ಣೆಲೆ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಲೆ ನಾವು ಬಾಡಿಸ್ಕೊಳ್ಬೇಕು. ಇದನ್ನು ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 1-2 ಟೇಬಲ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ kgಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಮಿಕ್ಸ್ ಆಗಿ ಈರುಳ್ಳಿ, ಟೊಮಾಟೊ ಇದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ಕಿನ್ ಔಟೇ ತೊಗೊಂಡಿರೋದು. ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ ಒಂದು 10 ನಿಮಿಷ ನಾವು ಮುಚ್ಚಿಟ್ಕೊಳ್ಳೋಣ. ಚೆನ್ನಾಗಿ ಅದು ಬೇಯಬೇಕು. ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗ್ತದೆ. ಆಗಿದೆ ನೋಡಿ ಆಲ್ಮೋಸ್ಟ್. ನಾನು ಇವಾಗ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸೊ 1-2 ಟೇಬಲ್ ಸ್ಪೂನಷ್ಟು ಏನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಗ್ರೈಂಡರಲ್ಲಿ ಹಾಕಿ, ಆ ಪೌಡ್ರು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ಸೊ ತುಂಬ ಸುಲಭ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ನೋಡಿದ್ದೀರಾ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ.
ಇವಾಗ ನಾನೇನು ಕೊಟ್ಟಿದ್ದು ರೀ ಒಂದು ಅರ್ಧ ಹೋಳು ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು 5 ನಿಮಿಷ ಕ್ಲೋಸ್ ಮಾಡಿ ಅದನ್ನು ಇಡ್ತೀನಿ. ಸ್ವಲ್ಪ ಒಳಗಡೆನೆ ಎಲ್ಲ ಮಸಾಲೆ ಎಲ್ಲ ಒಂದಕ್ಕೊಂದು ಕುಟ್ಕೊಳ್ಳುತ್ತೆ. ನೋಡಿದ್ರಲ್ಲ, ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಗಾರ್ನಿಷ್ ಮಾಡ್ತಾಯಿದ್ದೀನಿ. ಸೊ ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳು ಕೂಡ ಸೈಡ್ ಡಿಶ್ ಆಗಿ ನೀವು ಕುಂದಾಪುರ ಸ್ಟೈಲ್ ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಟ್ರೈ ಮಾಡಿ, ತುಂಬ ಮೈಲ್ಡಾಗಿರುತ್ತೆ, ಖಾರನೂ ಜಾಸ್ತಿ ಏನಿರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.